ನಮಸ್ಕಾರ. ನಾನು ಸಿ ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 579. ಇವತ್ತು ಕತೆ ಬದಲು ನಮ್ಮ ಜಗನ್ನಾಥದಾಸರ ಒಂದು ಕೀರ್ತನೆಯನ್ನು ತಗೊಂಡಿದ್ದೀವಿ. ಯಾರು ಜಗನ್ನಾಥದಾಸರು? ನಾವು ಎಷ್ಟೋ ಜನ ಹರಿದಾಸರ ಕಥೆಗಳನ್ನು ನೋಡಿದ್ದೀವಿ, ಕೇಳಿದ್ದೀವಿ. ಅದರಲ್ಲಿ ಇವರು ಸಹಿತ ಬಹಳ ಪ್ರಸಿದ್ಧರಾದ ಹರಿದಾಸರು ಜಗನ್ನಾಥದಾಸರು. ಇವರು ಗೋಪಾಲದಾಸರ ಶಿಷ್ಯಂದರು. ಇವರು ಮೊದಲನೇ ಹೆಸರೇ ಶ್ರೀನಿವಾಸಾಚಾರ್ಯ ಮೊದಲನೇ ಹೆಸರು. ಅವರು ಯಾವಾಗ ದಾಸರಾದರು ಆಮೇಲೆ ಅವರಿಗೆ ಜಗನ್ನಾಥದಾಸರು ಅಂತ ಹೆಸರು ಬಂದಿತ್ತು. ಇವ್ರ ತಂದೆ ನರಸಿಂಹದಾಸರು, ತಾಯಿ ಲಕ್ಷ್ಮೀಬಾಯಿ. ಇವರು ಹುಟ್ಟಿದ್ದು 1728, ಮರಣ ಹೊಂದಿದ್ದು 1831. ಇವರೂರು ಯಾವುದು ಅಂದರೆ ರಾಯಚೂರು ಜಿಲ್ಲೆಯ ಬ್ಯಾಗವಟ್ಟಿ ಅಥವಾ ಬಾಗಿಲವಾಡ. ವಿದ್ಯಾಭ್ಯಾಸ ಮಾಡಿದ್ದಲ್ಲಿ ನಮ್ಮ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಮಠದ ಯತಿವರ್ಯರಾದ ಶ್ರೀ ವರದೇಂದ್ರ ತೀರ್ಥರ ಹತ್ರ ಇವರು ವೇದಾಭ್ಯಾಸವನ್ನು ಮಾಡಿ ಬಹಳ ಹೆಸರು ತಗೊಂಡಂಥವ್ರು. ಇವರು ಗೋಪಾಲದಾಸರ ಹತ್ರ ಶಿಷ್ಯರಾದ ಮೇಲೆ ಜಗನ್ನಾಥದಾಸರದ್ರು ಅವರ ಅಂಕಿತ ನಾಮ ಜಗನ್ನಾಥ ವಿಠಲ. ಏನು ಮಾಡಿದ್ದಾರೆ ಅಂದರೆ ಕೀರ್ತನೆಗಳನ್ನು, ಬಹಳ ಅಮೂಲ್ಯವಾದ ಕೀರ್ತನೆಗಳನ್ನು ಸುಳಾದಿ ಉಗಾಭೋಗವರು ರಚನೆ ಮಾಡಿದ್ದಾರೆ. ಇದ್ರ ಜೊತೆಗೆ ಇನ್ನೂ ಒಂದು ವಿಶೇಷವಾದ ಕೊಡುಗೆ ಕೊಟ್ಟಿದ್ದಾರೆ. ಈ ಹರಿದಾಸರುಗಳೆಲ್ಲರೂ ಸಹಿತ ಮಧ್ವಾಚಾರ್ಯರ ಮಧ್ವ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾ ಇದ್ದವರು. ಮಧ್ವಾಚಾರ್ಯರ ಮಧ್ವ ಸಿದ್ಧಾಂತವನ್ನು ತಮ್ಮ ಹರಿಕಥಾಮೃತ ಸಾರ ಅನ್ನೋ ಭಾಮಿನಿ ಷಟ್ಪದಿ ಕೃತಿಯಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಇದು ತುಂಬ ಪ್ರಸಿದ್ಧವಾಗಿರೋದು. ಮತ್ತಿನ್ನೊಂದು ಇವರು ವಿಶೇಷತೆ ಏನು ಅಂದರೆ ತುಂಬ ಚೆನ್ನಾಗಿ ಹರಿಕತೆ ಮಾಡ್ತಿದ್ರಂತೆ. ಅದರಿಂದಲೂ ಸಹಿತ ಪ್ರಸಿದ್ಧರಾದರು. ಈಗ ಅವರ ಹರಿಯ ಪೂಜೆ ಅನ್ನೋ ಕೀರ್ತನೆಯನ್ನು ನೋಡೋಣ. ಎಲ್ಲರೂ ದೇವರ ಪೂಜೆ ಮಾಡ್ತಾರೆ. ಕೆಲವರು ಹರಿ ಅಂತಾರೆ, ಕೆಲವರು ಹರ ಅಂತಾರೆ. ಯಾವುದೇ ಪೂಜೆ ಏನಂತೆ ಕಷ್ಟ ಅದಿರಬೇಕು ಇದಿರಬೇಕು ಅಂತೀವಿ. ಆದರೆ ಯಾರು ಜ್ಞಾನಿ ಇದ್ದಾನೆ, ವಿವೇಕಿ ಇದ್ದಾನೆ, ಅವನ ಪಾಲಿಗೆ ಹರಿಯ ಪೂಜೆ ಸುಲಭ. ಯಾರು ಅಜ್ಞಾನಿ ಇದ್ದಾನೆ, ಅವಿವೇಕಿ ಇದ್ದಾನೆ, ಅವನಿಗೆ ಭಾಗ್ಯಹೀನ ಇದಪ್ಪ ಪೂಜೆನೇ ಮಾಡೋಕ್ಕಾಗಲ್ಲ, ಇಂಥ ಭಾಗ್ಯವನ್ನೇ ಕಳ್ಕೊಂಡು ಬಿಡ್ತಾನೆ. ಮತ್ತು ಪೂಜೆ ಮಾಡಬೇಕಾದ್ರೆ ಏನೇನು ಬೇಕು? ಮೊದಲು ದೇವರು ಇರಬೇಕು, ಮಂಟಪ ಇರಬೇಕು, ನಮಗೆ ದೀಪ ಹಚ್ಚಬೇಕು, ಧೂಪ ಹಾಕಬೇಕು, ಏನದು ಮತ್ತು ಪುಷ್ಪ ಫಲ ಅವು ಇರಬೇಕು, ದೇವರಿಗೆ ಕಾಣಿಕೆ ಕೊಡಬೇಕು, ನೈವೇದ್ಯ ಮಾಡಬೇಕು, ಚಾಮ್ರ ಸೇವೆ ಮಾಡಬೇಕು, ಹೌದಾ? ಮತ್ತು ದೀಪಾವಳಿ ಹಬ್ಬ ಪಟಾಕಿ ಹೊಡೆಯೋದಿದೆ. ಮತ್ತು ದೇವರಿಗೆ ಇನ್ನೇನು ಮಾಡಬೇಕು? ನೀವು ಮಂಚ ಅಥವಾ ಹಾಸಿಗೆ ಹಾಸಿ ಕಾಲಿಗೆ ಇಲ್ಲಿ ಒತ್ತಬೇಕು, ದಿಂಬಿಡಬೇಕು, ಜೊತೆಗೆ ಎಲೆಡಿಕೆ ತಾಂಬೂಲ ಸೇವೆ ಆಗಬೇಕು. ಆಮೇಲೆ ಭಗವಂತನಿಗೆ ಬಾಯಿ ಓಡಿಸಿ ಕಾಲೆಲ್ಲ ತೊಳೆದು ಅವನು ಮಲಗಿಸೋದು. ಇದಿಷ್ಟು ಆಗಬೇಕು. ಎಷ್ಟು ಸಮಯ, ಎಷ್ಟು ಖರ್ಚು ಅಂತೀವಲ್ಲ, ಇದನ್ನು ಎಷ್ಟು ಸೊಗಸಾಗಿ ನಮ್ಮ ಜಗನ್ನಾಥರು ಹೇಳಿದ್ದಾರೆ ನೋಡಿ. ಇದು ನೀವು ಏನು ಕಷ್ಟ ಇಲ್ಲ, ಭಾಳ ಸುಲಭ. ದಿನ ನಡೀತಾ ಇದೆ ಪ್ರಕೃತಿಯಲ್ಲಿ ಭಗವಂತನ ಪೂಜೆ. ನೀವು ಅದನ್ನು ನೋಡೋ ಕಣ್ಣು ಜ್ಞಾನ ಇದ್ದರೆ ಭಾಳ ಸುಲಭ ಅಂತ ಹೇಳಿದ್ದಾರೆ ನೋಡಿ. ಓದ್ತೇನೆ. ಅರಿತವರಿಗೆ ಅತಿ ಸುಲಭ ಹರಿಯ ಪೂಜೆ, ಅರಿಯದವ ನಿರ್ಭಾಗ್ಯತರ ಲೋಕದೊಳಗೆ. ಮೊದಲನೇ ಸಾಲು ಪಲ್ಲವಿ ಆದರೆ ಎರಡನೇ ಸಾಲು ಅನುಪಲ್ಲವಿ. ಇಲ್ಲಿ 7 ಚರಣಗಳು ಬರುತ್ತೆ, ನೋಡ್ತಾ ಹೋಗೋಣ. ಹೈಮಾಂಡ ಮಂಟಪವು ಭೂಮಂಡಲವೇ ಪೀಠ, ಸೋಮ ಸೂರ್ಯರೇ ದೀಪ, ಭೂರುಹಗಳು ಚಾಮರಗಳು, ಅತಿ ವಿಮಲ ವ್ಯೋಮಮಂಡಲ ಛತ್ರ, ಯಾಮ ಕಾಷ್ಟಕಗಳು ಅಷ್ಟದಳದ ಪದ್ಮವು ಎಂದು. ಅರಿತವರಿಗೆ ಅತಿ ಸುಲಭ ಹರಿಯ ಪೂಜೆ, ಅರಿಯದವ ನಿರ್ಭಾಗ್ಯತರ ಲೋಕದೊಳಗೆ. ಮಳೆಯ ಮಜ್ಜನವು ದಿಗ್ವಲಯಂಗಳೆ ವಸನ, ಮಲಯಜಾನಿಲವೇ ಶ್ರೀಗಂಧ ಧೂಪ, ಇಳೆಯೊಳಗೆ ಬೆಳೆದ ಧಾನ್ಯಗಳೆಲ್ಲ ನೈವೇದ್ಯ, ಥಳಥಳಿಪ ಮಿಂಚು ಕರ್ಪೂರದ ಆರತಿ ಎಂದು. ಅರಿತವರಿಗೆ ಅತಿ ಸುಲಭ ಹರಿಯ ಪೂಜೆ, ಅರಿಯದವ ನಿರ್ಭಾಗ್ಯತರ ಲೋಕದೊಳಗೆ. ನಕ್ಷತ್ರ ಮಂಡಲವೇ ಲಕ್ಷ ದೀಪಾವಳಿಯು, ದಕ್ಷಿಣೋತ್ತರ ಆಯನಗಳೆರಡು ಬನವು, ವೃಕ್ಷ ವಲ್ಲಿಜ ಸುಫಲ ಪುಷ್ಪಗಳೊಳಗೆ ಲಕ್ಷ್ಮೀ ವಕ್ಷ ವ್ಯಾಪಕನಾಗಿ ತಾನೇ ಭೋಗಿಪನೆಂದು. ಅರಿತವರಿಗೆ ಅತಿ ಸುಲಭ ಹರಿಯ ಪೂಜೆ, ಅರಿಯದವ ನಿರ್ಭಾಗ್ಯತರ ಲೋಕದೊಳಗೆ. ಗುಡುಗು ಸಪ್ತ ಸಮುದ್ರ ಸಿಡಿಲ ಘೋಷವೇ ವಾದ್ಯ, ಪೊಡವಿಪರಿಗೆ ಈವ ಕಪ್ಪವೇ ಕಾಣಿಕೆ. ಉಡುಪ ಭಾಸ್ಕರರ ಮಂಡಲಾದರ್ಶಗಳು ನಡೆವ ನಡೆಗಳು ಹರಿಗೆ ಬಿಡದ ನರ್ತನವೆಂದು.
ಅರಿತವರಿಗೆ ಅತಿ ಸುಲಭ ಹರಿಯ ಪೂಜೆ, ಅರಿಯದವ ನಿರ್ಭಾಗ್ಯತರ ಲೋಕದೊಳಗೆ. ಯುಗ ಚತುಷ್ಟಯವೇ ಪರ್ಯಂಕ, ಪಾದಗಳಬ್ದ ಬಿಗಿವ ಪಟ್ಟೆಗಳು, ಕಂದಾಯ ಕಶಿಪು ಗಗನ ಮೇಲ್ಕಟ್ಟು, ಸಂಕ್ರಮಣಗಳೇ ತೊಡವುಗಳು, ಭಗವಂತಗೆ ಉಪಭರಣವು ಷಡ್ಋತುಗಳೆಂದು. ಅರಿತವರಿಗೆ ಅತಿ ಸುಲಭ ಹರಿಯ ಪೂಜೆ, ಅರಿಯದವ ನಿರ್ಭಾಗ್ಯತರ ಲೋಕದೊಳಗೆ. ನಾಗವಲ್ಲಿಯ ದಿವಸಗಳು, ಪ್ರಮುಖ ಕರಣಗಳು, ಯೋಗಗಳೇ ಚೂರ್ಣ, ರಾತ್ರಿ ಏಕಾಂಶುಕ, ಭೋಗವತಿ ಜಲವೇ ಗಂಡೂಶೋಧಕವು, ಶುದ್ಧ ಸಾಗರವೇ ಪಾದ್ಯ ವಿರಾಟ ರೂಪನಿಗೆಂದು. ಅರಿತವರೆಗೆ ಅತಿ ಸುಲಭ ಹರಿಯ ಪೂಜೆ, ಅರಿಯದವ ನಿರ್ಭಾಗ್ಯತರ ಲೋಕದೊಳಗೆ. ಶಾತ ಕುಂಬೋದರಾಂಡಾಂತಸ್ಥ ರೂಪ ಸಂಪ್ರೀತಿಯಿಂದಲೇ ಯಜಿಸಿ, ಮೋದಿಸುವವರ ವೀತಶೋಕರ ಮಾಡಿ, ಸಂತೈಸುತಿಹ ಜಗನ್ನಾಥ ವಿಠಲ ಒಲಿದು ಸರ್ವಕಾಲಗಳಲ್ಲಿ. ಅರಿತವರಿಗೆ ಅತಿ ಸುಲಭ ಹರಿಯ ಪೂಜೆ, ಅರಿಯದವ ನಿರ್ಭಾಗ್ಯತರ ಲೋಕದೊಳಗೆ. ಅರಿತವನು ಯಾರು, ಅರಿಯದಿದ್ದವನು ಯಾರು? ಅರಿತವನು ಅಂದರೆ ವಿವೇಕಿ, ತಿಳುವಳಿಕೆ, ಜ್ಞಾನಿ. ಯಾರು ದುರಂಕಾರಿ ಇದ್ದಾನೆ, ಅವಿವೇಕಿ ಇದ್ದಾನೆ, ಅವನಿಗೇನು ತಿಳಿಯೋದಲ್ಲ, ಅವನೇ ಅಜ್ಞಾನಿ. ಈ ಜಗತ್ತಿನಲ್ಲಿ ನನಗೆ ಒಳ್ಳೆಯದಾಗಲಿ ಅಂಥೇಳಿ ಭಗವಂತನಲ್ಲಿ ಶುದ್ಧ ಭಕ್ತಿಯಿಂದ ಧ್ಯಾನ ಮಾಡಿದರೆ, ಪೂಜೆ ಮಾಡಿದರೆ ಒಲಿತಾನಪ್ಪ. ನೀನು ಒಳ್ಳೆ ಹಾದಿಯಲ್ಲಿ ಹೋಗ್ತೀಯ, ದುರಂಕಾರಿಯಾಗಿ ಬಿಟ್ಟರೆ ಹಾಳಾಗ್ತೀಯ. ಇದನ್ನೇ ಪಲ್ಲವಿ ಅನುಪಲಿಯಲು ಹೇಳ್ತಾ ಇರೋದು. ಇನ್ನು 7 ಚರಣಗಳು ಏನೇನು ಹೇಳುತ್ತೆ ಅಂತ ನೋಡ್ತಾ ಹೋಗೋಣ ನೋಡಿ. ಹೈಮಾಂಡ ಮಂಟಪವು ಭೂಮಂಡಲವೇ ಪೀಠ, ಸೋಮ ಸೂರ್ಯರ ದೀಪ, ಭೂರುಹಗಳು ಚಾಮರಗಳು, ಅತಿ ವಿಮಲ ವ್ಯೋಮ ಮಂಡಲ ಛತ್ರ, ಯಾಮ ಕಾಷ್ಟಕಗಳು ಅಷ್ಟದಳದ ಪದ್ಮವು ಎಂದು. ಹೈಮಾಂಡ ಅಂದರೆ ಅದೇ ಮಂಟಪ ಅಂತ. ನಾವು ಮರದಲ್ಲಿ ಮಂಟಪ ಮಾಡ್ತೀವಿ, ಬಂಗಾರದಲ್ಲೂ ಮಾಡಿಸ್ಬೋದು ಶ್ರೀಮಂತರು. ಆದರೆ ಇಲ್ಲಿ ಭೂಮಿ ಮೇಲಿರುವ ಹಿಮಪರ್ವತಗಳೇನಿದೆ ಅದೇ ಮಂಟಪ. ಇನ್ನು ಭೂಮಂಡಲ ಪೀಠ, ಇಡೀ ಭೂಮಿನೇ ಪೀಠ, ಅದರ ಮೇಲೆ ಹಿಮದ ಪರ್ವತ ಏನಿದೆ ಅದೇ ಮಂಟಪ. ಇಲ್ಲೇ ಯಾರು ನಮ್ಮ ಭಗವಂತ ಇರೋದು. ಸೋಮ ಸೂರ್ಯರ ದೀಪ, ಮತ್ತು ದೇವರಿದ್ದ ಮೇಲೆ ಮಂಟಪದ ಮುಂದೆ ನಾವು ದೇವರ ಮುಂದೆ ದೀಪ ಹಚ್ಚಿಡ್ಬೇಕಲ್ಲಪ್ಪ. ನೋಡಿ, ಸೋಮ ಸೂರ್ಯರ ದೀಪ. ಹಗಲು ಸೂರ್ಯ, ರಾತ್ರಿ ಸೋಮ ಅಂದರೆ ಚಂದ್ರ. ಇವರೇನು ಬೆಳಗ್ತಾರೆ, ಅವರೇ ಭಗವಂತನ ಮುಂದಿರೋ 2 ದೀಪಗಳು. ಚಾಮರ ಬೆಳಕಲ್ಲಪ್ಪ, ಭೂರುಹಗಳು ಚಾಮರಗಳು. ಭೂರುಹಗಳು ಅಂದರೆ ಗಿಡ ಮರಗಳು, ಭೂಮಿ ಮೇಲೆ ಇರುವಂಥವು. ಗಾಳಿ ಬಂದಾಗ ಏನು ಮಾಡ್ತವೆ, ಬೀಸ್ತಿರ್ತವೆ. ದೇವರಿಗೇನು ಚಾಮರ ಹಾಕೋ ಗಾಳಿ ಯಾವುದಪ್ಪ ಅಂದರೆ ಏನು, ಗಿಡ ಮರಗಳು ಗಾಳಿ ಬೀಸುತ್ತಲ್ಲ, ಅದೇ ಚಾಮರ ಅಂತ. ಇನ್ನು ಛತ್ರಿ ಹಿಡಿಬೇಕಪ್ಪ, ಏನದು, ಶ್ವೇತ ಛತ್ರಿ. ಒಂದು ದೇವರಿಗೆ, ಇನ್ನೊಂದು ರಾಜರಿಗೆ ಛತ್ರಿ ಇರೋದು. ನಮಗೆಲ್ಲ ಬರೀ ಕರಿ ಛತ್ರಿ. ಯಾವುದಪ್ಪ ಶ್ವೇತ ಛತ್ರಿ ಅಂದರೆ ಅತಿ ವಿಮಲ ವ್ಯೋಮ ಮಂಡಲ, ಶುಭ್ರವಾದ ವಿಶಾಲವಾದ ಗಗನ ಮಂಡಲ ಏನಿದೆ ಅದೇ ಭಗವಂತನಿಗೆ ಹಿಡಿದಿರೋ ಛತ್ರಿ. ಇನ್ನು ಯಾಮ ಕಾಷ್ಟಕಗಳು ಅಷ್ಟದಳದ ಪದ್ಮವು ಎಂದು. ಒಂದೇ ಒಂದು ವಿಶೇಷವಾದ ಹೂವನ್ನು ಏರಿಸಿದೆ, ಅಷ್ಟದಳದ ಪದ್ಮ. 8 ದಳದ ಕಮಲದ ಹೂವು ಏರಿಸಿದ್ಯಂತೆ. ಯಾವುದದು? ಯಾಮ ಕಾಷ್ಟಕಗಳು. ಅಷ್ಟಕ ಅಂದರೆ 8 ಗೊತ್ತಾತಪ್ಪ. ಯಾಮಕ, ಯಾಮ ಅಂದ್ರೇನು? ಒಂದು ದಿನವನ್ನು ಮಕ್ಕಳೇ 3 ಗಂಟೆಗೆ ಒಂದು ಜಾವ ಅಥವಾ ಯಾಮ ಅಂತ ಕರೀತೀವಿ. ಬೆಳಗಿನ ಜಾವ ಅಂತ ಹೇಳ್ತೀರಲ್ಲ ನೋಡಿ, ಇದು 3 ಗಂಟೆ ಅವಧಿ. ಏನಾಗಿದೆ, ಒಂದು ದಿನವನ್ನು ನಾವು 8 ಭಾಗ ಮಾಡ್ತೀವಲ್ಲ, ಒಂದು ದಿನವೇ ಭಗವಂತನ ಪಾಲಿಗೆ 8 ದಳಗಳಿರುವಂಥ ಒಂದು ಕಮಲ. ಹೇಗಿದೆ ನೋಡಿ, ಇದನ್ನು ನೋಡೋ ಕಣ್ಣು ಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಹೇಳ್ತಿರೋದು, ಅರಿತವರಿಗೆ ಅತಿ ಸುಲಭ ಹರಿಯ ಪೂಜೆ, ಅರಿಯದವ ನಿರ್ಭಾಗ್ಯತರ ಲೋಕದೊಳಗೆ. 2ನೇ ಚರಣ ನೋಡೋಣ. ಮಳೆಯೇ ಮಜ್ಜನವು, ದಿಗ್ವಲಯಂಗಳೇ ವಸನ, ಮಲಯಾಜನಿಲವೇ ಶ್ರೀಗಂಧ ಧೂಪ, ಇಳೆಯೊಳಗೆ ಬೆಳೆದ ಧಾನ್ಯಗಳೆಲ್ಲ ನೈವೇದ್ಯ, ಥಳಥಳಿಪ ಮಿಂಚು ಕರ್ಪೂರದಾರತಿ ಎಂದು. ನಾವು ಭಗವಂತನ ವಿಗ್ರಹಕ್ಕೆ ಅಭಿಷೇಕ ಮಾಡ್ತೇವೆ, ಅದನ್ನೇ ಸ್ನಾನ ಮಜ್ಜನ ಅಂತ ಹೇಳೋದು. ಮಳೆಯೇನು ಬರುತ್ತೆ, ಮಳೆ ನೀರೇನೆ ನಮ್ಮ ಭಗವಂತನಿಗೆ ಸ್ನಾನ. ಆಮೇಲೆ ಸ್ನಾನ ಮಾಡಿಸಾದ್ಮೇಲೆ ಬಟ್ಟೆ ಹಾಕ್ಬೇಕಲ್ಲಪ್ಪ. ಅದೇನಪ್ಪ ಅಂದರೆ ದಿಗ್ವಲಯಗಳು, ವಿಶಾಲವಾದ 8 ದಿಕ್ಕುಗಳೇನಿದೆ ಅದೇ ಭಗವಂತನಿಗೆ ಹೂಡಿಸೋ ವಸ್ತ್ರ. ಇನ್ನು ಶ್ರೀಗಂಧದ ಧೂಪ ಹಾಕಬೇಕು. ಮನೆಯಲ್ಲಿ ಏನು ಮಾಡ್ತಾರೆ, ಈ ಕೆಂಡ ಇರುತ್ತೆ, ಕೆಂಡಕ್ಕೆ ಒಂದು ಶ್ರೀಗಂಧದ ಪುಡಿ ಹಾಕ್ತಾರೆ, ಅಥವಾ ಮಡ್ಡಿ ಲೋಬಾನ ಹಾಕಿ ಮುಂದಿಡ್ತಾರೆ. ಅಲ್ಲೆಲ್ಲ ಅದೇ ಧೂಪ ಇರುತ್ತೆ. ಅದೇನು ಇಲ್ಲದಿದ್ರೆ ಊದಿನ ಕಡ್ಡಿ ಬೆಳಗ್ತಾರೆ. ಸುವಾಸನೆ ಹೊಗೆಯಿಂದ ಭಗವಂತನಿಗೆ ಪೂಜೆ ಮಾಡಬೇಕು.
ಇಲ್ಲೇನಪ್ಪ ಅಂದರೆ ಸುವಾಸನೆ ಧೂಪ ಯಾವುದು ಅಂದರೆ ಮಲಯಾಜನಿಲ, ಮಲಯಜ ಪ್ಲಸ್ ಅನಿಲ. ಮಲೆಯ ಪರ್ವತದಲ್ಲಿ ಶ್ರೀಗಂಧದ ಮರಗಳು ತುಂಬಿಟ್ಟಿದೆ. ಆ ಮಲೆಯ ಪರ್ವತದ ಕಡೆಯಿಂದ ಶ್ರೀಗಂಧದ ಗಾಳಿ ಏನು ಬರ್ತಾ ಇದೆಯಲ್ಲ, ಅದೇ ನಮ್ಮ ಭಗವಂತನಿಗೇನದು, ಅದೇ ಧೂಪ ಸೇವೆ. ಇಳೆಯೊಳಗೆ ಬೆಳೆದ ಧಾನ್ಯಗಳಲ್ಲೇ ನೈವೇದ್ಯ. ನಾವು ಮನೆಯಲ್ಲಿ 3 ಪಾವು 5 ಪಾವು ಒಂದು ಸೇರು ಅಕ್ಕಿ ಮಾಡ್ತೀವಿ, ನೈವೇದ್ಯಕ್ಕೆ ಇಡಬಹುದು. 1 ಡಜನ್ ಬಾಳೆಹಣ್ಣು ಇಡಬಹುದು, ಸೇಬುಹಣ್ಣು ಇಡಬಹುದು. ಈ ಭಗವಂತನಿಗೆ ಇಳೆ, ಭೂಮಿಯಲ್ಲಿ ಏನೇನು ಬೆಳೀತಿ ಧಾನ್ಯಗಳೆಲ್ಲವೂ ಅವನಿಗೆ ನೈವೇದ್ಯ ಅಂತ. ಅದನ್ನೇ ನಾವೆಲ್ಲ ತಿನ್ನೋದು. ಥಳಥಳಿಪ ಮಿಂಚು ಕರ್ಪೂರದ ಆರತಿ. ಆಕಾಶದಲ್ಲಿ ಏನು ಭಾಳ ಮಿಂಚು ಹೊಳೆಯುತ್ತಲ್ಲ, ಅದೇ ಕರ್ಪೂರದ ಆರತಿ ಇದ್ದಂಗೆ. ಪ್ರತಿದಿನ ಪೂಜೆ ನಡೀತಾ ಇರುತ್ತೆ ನೋಡಿ, ನಾವು ಕೈ ಮುಗಿದ್ರೆ ಸಾಕು. ಅದಕ್ಕೆ ಹೇಳೋದು, ಅರಿತವಾಗಿ ಅತಿ ಸುಲಭ ಹರಿಯ ಪೂಜೆ, ಅರಿಯದವ ನಿರ್ಭಾಗ್ಯತರ ಲೋಕದೊಳಗೆ. ಅಪ್ಪ, ನೀನು ವಿವೇಕಿಯಾಗಿ ಇಂಥ ಪೂಜೆ ಮಾಡು, ಭಾಗ್ಯವನ್ನು ಪಡಿ, ಭಾಗ್ಯಹೀನನಾಗಬೇಡ ಅಂತ. 3ನೇ ಚರಣಕ್ಕೆ ಬರೋಣ. ನಕ್ಷತ್ರ ಮಂಡಲವೇ ಲಕ್ಷ ದೀಪಾವಳಿಯು, ದಕ್ಷಿಣೋತ್ತರ ಆಯನಗಳೆರಡು ಬನವು, ವೃಕ್ಷ ವಲ್ಲಿಜ ಸುಫಲ ಪುಷ್ಪಗಳೊಳಗೆ ಲಕ್ಷ್ಮೀ ವಕ್ಷ ವ್ಯಾಪಕನಾಗಿ ತಾನೇ ಭೋಗಿಪನೆಂದು. ಆಕಾಶದಲ್ಲಿ ತುಂಬ ನಕ್ಷತ್ರವೇ ತುಂಬಿದೆ, ಅದಕ್ಕೆ ನಕ್ಷತ್ರ ಮಂಡಲ ಅಂತ ಹೇಳ್ತೀವಿ. ಪ್ರತಿದಿನ ಆಕಾಶದಲ್ಲಿ ರಾತ್ರಿ ಹೊತ್ತು ನಕ್ಷತ್ರ ಮಿನುಗ್ತಿರುತ್ತೆ. ನಾವು ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ, ಕಾರ್ತಿಕ್ ಮಾಸದ್ದೆಲ್ಲ ನೋಡ್ತೀವಿ. ಈ ಲಕ್ಷ ಅಲ್ಲ, ಕೋಟಿ ಕೋಟಿ ಪ್ರತಿದಿನ ರಾತ್ರಿ ಮಿನುಗ್ತಾ ಇರುತ್ತಲ್ಲ, ಅದೇನಂತೆ ಭಗವಂತನಿಗೆ ಪ್ರತಿದಿನವೂ ದೀಪೋತ್ಸವ ಇದೆ. ದಕ್ಷಿಣೋತ್ತರ ಆಯನಗಳೆರಡು ಬನವು. ನಮ್ಮಲ್ಲಿ ವರ್ಷವನ್ನೇನು ಮಾಡ್ತೀವಿ, 2 ಆಯನ ಅಂತ ಹೇಳ್ತೀವಿ, ದಕ್ಷಿಣಾಯಣ, ಉತ್ತರಾಯಣ ಅಂತ. ಈ 2 ಆಯನಗಳೇ ಬನಗಳು, ಅಂದರೆ ಉದ್ಯಾನವನಗಳಂತೆ. ಈ ತೋಟಗಳಲ್ಲಿ, ಉದ್ಯಾನವನಗಳಲ್ಲಿ ಏನಾಗುತ್ತೆ, ವೃಕ್ಷವಲ್ಲಿ, ಅಲ್ಲಿ ಮರಗಳು ಇದೆ. ವೃಕ್ಷ ಅಂದರೆ, ವಲ್ಲಿ ಅಂದರೆ ಬಳ್ಳಿ, ಜ. ವೃಕ್ಷವಲ್ಲಿಜ ಅಂದರೆ ವೃಕ್ಷ ಮತ್ತು ಮರ ಮತ್ತು ಬಳ್ಳಿಗಳಲ್ಲಿ ಬಿಡುವುದು ಯಾವುದ್ಯಾವುದು, ಸುಫಲ ಪುಷ್ಪಗಳೊಳಗೆ. ಸುಫಲ ಏನು ರುಚಿಯಾದಂಥ, ಆಹಾ ಒಳ್ಳೆ ಹಣ್ಣು, ಜೊತೆಗೆ ಪುಷ್ಪ, ಬೇಕಾದಷ್ಟು ರುಚಿಕರವಾದಂಥ ರುಚಿಕರವಾದ ಹಣ್ಣಿದೆ, ಹಾಗೆ ಸುಂದರವಾದ ಹೂಗಳಿದೆ. ಎಲ್ಲಿ, ಈ ಬನದಲ್ಲಿ. ಇಲ್ಲಿ ಲಕ್ಷ್ಮೀ ವಕ್ಷ, ಅಲ್ಲಿ ವೃಕ್ಷ, ಇದು ವಕ್ಷ. ಲಕ್ಷ್ಮಿ ಯಾಕೆ ಬಂತು ನೋಡಿ, ವಕ್ಷ ಅಂದರೆ ಎದೆ, ಲಕ್ಷ್ಮೀ ವಕ್ಷ. ಯಾರು ತನ್ನ ಎದೆಯಲ್ಲಿ ಲಕ್ಷ್ಮಿಯನ್ನು ಹೊಂದಿದ್ದಾನೋ ಅವನೇ ಲಕ್ಷ್ಮೀ ವಕ್ಷ. ಯಾರು, ನಮ್ಮ ಶ್ರೀಹರಿ, ಹೌದಾ, ವಿಷ್ಣು ನೋಡಿ, ಅವನೇ ತನ್ನ ಎದೆಯಲ್ಲಿದ್ದೆ ಯಾರು ಲಕ್ಷ್ಮಿಯನ್ನು ಹೊಂದಿದ್ದಾನಲ್ಲ, ಅವನೇನು ಮಾಡ್ತಾನಂತೆ, ವ್ಯಾಪಕನಾಗಿ ತಾನೇ ಭೋಗಿಪನು, ಎಲ್ಲ ಕಡೆಗೂ ಆತ ವ್ಯಾಪಿಸಿದ್ದಾನೆ. ಅವನೇ ಈ ಬನದಲ್ಲಿರುವಂಥ ಹೂವು ಹಣ್ಣುಗಳನ್ನು ಸೇವಿಸ್ತಾನೆ, ಅವನ ನೈವೇದ್ಯ ಆಗಿಬಿಡುತ್ತೆ. ನಾವೇನು ಕೊಡೋದೇ ಬೇಡ, ಅವನೇ ಸ್ವೀಕರಿಸ್ತಾನೆ, ಉಳಿದಿದ್ದೆಲ್ಲ ಅವನು ಕೊಡೋ ನಮಗೆ ಪ್ರಸಾದ. ಅದಕ್ಕೆ ಹೇಳೋದು, ಅರಿತವಾಗಿ ಅತಿ ಸುಲಭ ಹರಿಯ ಪೂಜೆ, ಅರಿಯದವ ನಿರ್ಭಾಗ್ಯತರ ಲೋಕದೊಳಗೆ. ಇನ್ನು 4ನೇದು ಚರಣಕ್ಕೆ ಬರೋಣ. ಗುಡುಗು ಸಪ್ತ ಸಮುದ್ರ ಸಿಡಿಲ ಘೋಷವೇ ವಾದ್ಯ, ಪೊಡವಿಪರಿಗೀವ ಕಪ್ಪವೇ ಕಾಣಿಕೆ ಉಡುಪ ಭಾಸ್ಕರರ ಮಂಡಲಾದರ್ಶಗಳು, ನಡೆವ ನಡೆಗಳು ಹರಿಗೆ ಬಿಡದೆ ನರ್ತನವೆಂದು. ನೋಡಿ, ಆಕಾಶದಲ್ಲಿ ಗುಡುಗುಡು ಸದ್ದು ಮೋಡಗಳ ಘರ್ಷಣೆಯಿಂದ ಬರುತ್ತೆ. ಹಾಗೆ ನಮ್ಮ ಸಮುದ್ರಗಳು ಏನಾಗುತ್ತೆ, ಅಲೆ ಬಂದು ದಡ ಕಪ್ಪಳಿಸ್ತಾ ಇರುತ್ತೆ, ಅದು ಗುಡುಗಿನ ಹಾಗೆ ಸದ್ದು ಬರುತ್ತೆ. ಘೋಷ ಅಂದರೆ ಇದೇ ಒಂದು ಗುಡುಗಿನ ಸದ್ದು ರೀತಿಯಲ್ಲೇ ಈ ಏನು ಸಮುದ್ರದ ಅಲೆಗಳ ಬಂದು ಅಪ್ಪಳಿಸ್ದಾಗ ಬರೋ ಸದ್ದು, ಇವೇ ಭಗವಂತನಿಗೆ ವಾದ್ಯಘೋಷ. ನಾವು ಮನೆಯಲ್ಲಿ ಏನು ಮಾಡ್ತೀವಿ, ಜಂಟೆ ಬಾರಿಸ್ತೀವಿ, ತಾಳ ಬಾರಿಸ್ತೀವಿ, ಮಠಗಳ ದೇವಸ್ಥಾನ ನಗಾರಿ ಬಾರಿಸ್ತಾರಲ್ಲ, ಇದೇ ಘೋಷ ದಿನ ನಡೀತಿರುತ್ತೆ. ಮತ್ತು ಕಾಣಿಕೆ ಕೊಡಬೇಕಲ್ಲಪ್ಪ ದೇವರಿಗೆ, ಪೊಡವಿಪರಿಗೆ ಇವ ಕಪ್ಪವೇ ಕಾಣಿಕೆ. ಎಲ್ಲ ಪ್ರಜೆಗಳು ರಾಜರಿಗೆ ಏನು ಕಂದಾಯ ಕೊಡ್ತಾರಲ್ಲಪ್ಪ, ಅದೇ ಭಗವಂತನಿಗೆ ಕೊಡೋ ಕಾಣಿಕೆ. ಯಾಕೆ, ರಾಜ ಪ್ರತ್ಯಕ್ಷ ದೇವತ, ಅವನೇನು ಮಾಡ್ತಾನೆ, ಈ ಕಾಣಿಕೆ ತಗೊಂಡು ಜನಹಿತ ಕೆಲಸಗಳನ್ನು ಮಾಡ್ತಾನೆ. ಹಾಗೆಯೇ ಅದಕ್ಕೆ ಹೇಳೋದು, ಕಂದಾಯವನ್ನು ಸಕಾಲದಲ್ಲಿ ಕಟ್ಟಿದ್ರೆ ಅದು ಭಗವಂತನಿಗೆ ತಲುಪತ್ತೆ ಅಂಥೇಳಿ. ಉಡುಪ ಭಾಸ್ಕರರ ಮಂಡಲಾದರ್ಶಗಳು. ಈ ಉಡು ಅಂದರೆ ಮಕ್ಕಳೇ ನಕ್ಷತ್ರ, ನಕ್ಷತ್ರಗಳ ರಾಜ ಚಂದ್ರ, ಭಾಸ್ಕರ ಅಂದರೆ ಸೂರ್ಯ ಗೊತ್ತು, ಮಂಡಲ ಅಂದರೆ ವೃತ್ತ, ಮಂಡಲಾದರ್ಶಗಳು. ನಾವು ದೇವಸ್ಥಾನಕ್ಕೆ ಹೋದ್ರೆ ಏನು ಮಾಡ್ತೀವಿ, ಹಿಂಗೆ ಒಂದು ಸುತ್ತ ನಮ್ಮ ಸುತ್ತ ಸುತ್ತುತ್ತೀವಿ, ಮತ್ತು ದೇವಸ್ಥಾನಕ್ಕೂ ಪ್ರದಕ್ಷಿಣೆ ಹಾಕ್ತೀವಿ. ನೋಡಿ,
ಸೂರ್ಯ ಭೂಮಿ ಕೇಂದ್ರ, ನಮ್ಮ ಪುರಾಣದ ಲೆಕ್ಕದ ಪ್ರಕಾರ, ವಿಜ್ಞಾನ ಬಿಟ್ಟುಬಿಡೋಣ. ಪ್ರತಿದಿನ ಏನು ಮಾಡ್ತಾರಂತೆ, ಸೂರ್ಯ ಚಂದ್ರರು ತಮ್ಮ ಸುತ್ತಕೊಂಡು ಭೂಮಿಯನ್ನು ಸುತ್ತುತ್ತಾರೆ. ಇದು ನಡೆಯೋದು. ಇದು ಹೆಂಗೆ ಕಾಣುತ್ತಂತೆ, ಅವರ ಮಂಡಲಾದಷ್ಟು ನಡೆಗಳು ಅವ್ರು ನಡ್ಕೊಂಡು ಪ್ರದಕ್ಷಿಣೆ ಮಾಡ್ತಾರಲ್ಲಪ್ಪ, ಹರಿಗೆ ಬೀಳದ ನರ್ತನವೆಂದು. ಏನು ನರ್ತನ ಸೇವೆ ಮಾಡಬೇಕಲ್ಲ, ಸಂಗೀತ ಸೇವೆ, ನರ್ತನ ಸೇವೆ. ಇದೇ ಸೂರ್ಯ ಚಂದ್ರರು ಇವನು ಸುತ್ತ ಭೂಮಿ ಸುತ್ತದೆ ಭಗವಂತನಿಗೆ ಸಲ್ಲಿಸುವ ನೃತ್ಯ ಸೇವೆ. ನೃತ್ಯ ಮಾಡೋರು ಯಾರು? ಒಂದು ಸೂರ್ಯ, ಇನ್ನೊಂದು ಚಂದ್ರ. ಎಷ್ಟು ಅದ್ಭುತವಾಗಿ ಹೊರಟಿದ್ದಾರೆ ನೋಡಿ. ಅದಕ್ಕೆ ಹೇಳೋದು, ಇವೆಲ್ಲ ಅರಿತವರಿಗೆ ಸುಲಭ ಹರಿಯ ಪೂಜೆ. ಕೈ ಮುಗಿದ್ರೆ ಮುಂದೆ ಹೋಗ್ತೀನಿ, ಇವೆಲ್ಲ ತಿಳಿದಿದ್ಯಾ? ಅರಿಯದವ ನಿರ್ಭಾಗ್ಯತರ ಲೋಕದೊಳಗೆ. ಇನ್ನು 5ನೇ ಚರಣಕ್ಕೆ ಹೋಗೋಣ. ಯುಗ ಚತುಷ್ಟಯವೇ ಪರ್ಯಂಕ ಪಾದಗಳಬ್ದ ಬಿಗಿಯುವ ಪಟ್ಟೆಗಳು, ಕಂದಾಯ ಕಶುಪು ಗಗನ ಮೇಲ್ಕಟ್ಟು, ಸಂಕ್ರಮಣಗಳ ತೊಡಗುಗಳು, ಭಗವಂತಗೆ ಉಪಬರ್ಹಣವು ಷಡ್ಋತುಗಳೆಂದು. ಅರಿತವಗೆ ಅತಿ ಸುಲಭ ಹರಿಯ ಪೂಜೆ, ಅರಿಯದವ ನಿರ್ಭಾಗ್ಯತರ ಲೋಕದೊಳಗೆ. ಯುಗ ಚತುಷ್ಟಯ, ಚತುಷ್ಟ ಅಂದರೆ 4. ನಮಗೇನಾಗಿದೆ, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಈ 4 ಯುಗಗಳು ಭಗವಂತನಿಗೆ ಪರ್ಯಂಕ ಅಂದರೆ ಪರ್ಯಂಕ ಅಂದರೆ ಮಂಚದ ಮೇಲಿರೋ ಹಾಸಿಗೆಯಪ್ಪ. 4 ಯುಗಗಳೇ. ಜೊತೆಗೆ ಪಾದಗಳಬ್ದ ಬಿಗಿಯುವ ಪಟ್ಟೆಗಳು, ಮಂಚಕ್ಕೆ ಎಷ್ಟು ಕಾಲಿರುತ್ತೆ? 4. ಈ ಮೋಡ ಅಥವಾ ಮಳೆ ಏನದು, ಮಂಚದ 4 ಕಾಲಿಗೆ ಬಿಗಿದಿರುವಂಥ ಒಳ್ಳೆ ರೇಷ್ಮೆ ಬಟ್ಟೆ ಅಂತ. ಕಂದಾಯ ಕಶುಪು ಗಗನ ಮೇಲ್ಕಟ್ಟು. ಕಂದಾಯ ಅಂದರೆ ಏನ್ಕೊಂಡಿದ್ದೀರಿ? ಇಲ್ಲಿ ನೀವು ಕೊಡೋದು ತೆರಿಗೆ ಅಲ್ಲ. ಕಶುಪು ಅಂದರೆ ಬಟ್ಟೆ. ಕಂದಾಯ ಅಂದರೆ 4 ತಿಂಗಳ ಅವಧಿ. ಇದು ನಾವು ವರ್ಷವನ್ನೇನು ಮಾಡ್ತೀವಿ, 3 ಭಾಗವಾಗಿ ಮಾಡಿದ್ದೇವೆ. ಯಾವುದದು? ಒಂದು ಬೇಸಿಗೆ ಕಾಲ, ಬೇಸಿಗೆ ಆದಮೇಲೆ ಬರೋದೇ ಮಳೆಗಾಲ ಅಂದರೆ ಚಳಿಗಾಲ. ನೋಡಿ, ಇವೇನಂತೆ ಆಕಾಶ ಗಗನದ ಮೇಲ್ಕಟ್ಟು. ಇಲ್ಲಿ ಆಕಾಶವೇ ಭೂಮಿ ಹಾಸಿಗೆ ಆದರೆ ಆಕಾಶ ಚಪ್ರ ಇದ್ದ ಹಾಗೆ ಭಗವಂತನ ಪಾಲಿಗೆ. ಇವೆಲ್ಲ ಏನತ್ತೆ, ಇದು ಮಂಚದ ಮೇಲ್ಗಡೆಗೆ ಸೊಳ್ಳೆ ಪರದೆ ಕಟ್ಟದಂಗೆ ಅಲಂಕಾರ ಮಾಡ್ದಂಗೆ ಆಗಿಬಿಟ್ಟಿದೆ ಆಕಾಶ. ಸಂಕ್ರಮಣಗಳ ತೊಡಗುಗಳು ಅಂದರೆ ಆಭರಣ. ಯಾವುದು? ಸಂಕ್ರಮಣ. ಪ್ರತಿ ವರ್ಷ ಮಕರ ಸಂಕ್ರಮಣ ಆಚರಿಸ್ತೀವಿ. ಏನಂತೆ, ಸೂರ್ಯ ಪ್ರತಿ ತಿಂಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಕಾಲಕ್ಕೆ ನಾವೇನೇನು ಮಾಡ್ತೇವೆ, ಸಂಕ್ರಮಣ ಅಂತ ಹೇಳ್ತೇವೆ. ಏನು ಒಂದೊಂದು ತಿಂಗಳಲ್ಲೂ ಸಹಿತ ಪ್ರಕೃತಿಯಲ್ಲಿ ಬದಲಾವಣೆ ಆಗುತ್ತಲ್ಲ, ಇದೆಲ್ಲ ಭಗವಂತ ಧರಿಸುವಂಥ ಆಭರಣಗಳಂತೆ. ಇನ್ನೊಂದಿದೆ, ಮಂಚ ಹಾಸಿಗೆ ಕೊಟ್ಟಿದ್ದೀವಿ, ಮಲ್ಕೊಂಡ ಮೇಲೆ ತಲೆಗೇನಾದ್ರು ಬೇಕಲ್ಲಪ್ಪ, ತಲೆ ಮೇಲೆ ನಿಂತಿದ್ದೇ ಬರುತ್ತಾ ನೋಡಿ. ಷಡ್ಋತುಗಳು, ಭಗವಂತಗೆ ಉಪಬರ್ಹಣವು ಷಡ್ಋತುಗಳೆಂದು. ನಮ್ಮ ಭಗವಂತನಿಗೆ ಏನದು ತಲ್ದಿಂಬು ಯಾವುದು ಅಂದರೆ 6 ಋತುಗಳಂತೆ. ಷಡ್ ಅಂದರೆ 6. ವಸಂತ, ಗ್ರೀಷ್ಮ, ವರ್ಷ, ಶರತ್, ಹೇಮಂತ, ಶಿಶಿರ. ಈ 6 ಋತುಗಳಿಗೆ ಭಗವಂತನಿಗೆ ಇರುವಂಥ ತಲ್ದಿಂಬು. 2 ತಿಂಗಳು ಒಂದು ತಲ್ದಿಂಬು ಬದಲಾಯಿಸ್ಕೊಳ್ತಾ ಇರ್ತಾನೆ. ಯಾಕೆ? ಈತ ಮಹಾಮಹಿಮ. ಇನ್ನು 6ನೇ ಚರಣಕ್ಕೆ ಹೋಗೋಣ. ನಾಗವಲ್ಲಿಯ ದಿವಸಗಳು, ಪ್ರಮುಖ ಕರಣಗಳು, ಯೋಗಗಳೇ ಚೂರ್ಣ, ರಾತ್ರಿ ಏಕಾಂಶುಕ, ಭೋಗವತಿ ಜಲವೇ ಗಂಡೂಶೋದಕವು, ಶುದ್ಧ ಸಾಗರವೇ ಪಾದ್ಯ, ವಿರಾಟ ರೂಪನಿಗೆಂದು. ಇದು ಮೊದಲು ಅರ್ಥನೇ ಆಗಲ್ಲ, ಆಮೇಲೆ ಗೊತ್ತಾಗತ್ತೆ. ಇಲ್ಲಿ ಏನಿಲ್ಲ, ತಾಂಬೂಲ ಸೇವೆ. ಭಗವಂತನಿಗೆ ಏನಾಗಿದ್ದು, ಮಂಚ ಹಾಕಿಬಿಟ್ಟಿದ್ದೀವಪ್ಪ, ಮಲ್ಕೊಳ್ಳಪ್ಪ ಅಂತೇಳಿ. ಈಗ ಅದು ನೈವೇದ್ಯ ಎಲ್ಲ ಆಗೋಗಿದೆ. ಈಗೇನಾಗಬೇಕು? ಈಗ ಅರ್ಪಿಸ್ಬೇಕು. ಏನದು? ತಾಂಬೂಲ. ನಾಗವಲ್ಲಿ ಅಂದರೆ ವಿಳ್ಳೆದೆಲೆ ಬಳ್ಳಿ, ವಿಳ್ಳೆದೆಲೆ. ದಿವಸಗಳು ಏನಂತೆ, ದಿವಸಗಳು ವಿಳ್ಳೆದೆಲೆ. ಪ್ರಮುಖ ಕಾರಣಗಳು, ಪ್ರಮುಖ ಅಂದರೆ ಅಡಿಕೆ, ಕಾರಣಗಳು ಅಂದರೆ ವಿಳ್ಳೆದೆಲೆ, ಅಡಿಕೆ ಮುಂತಾದ ವಸ್ತುಗಳೇ ದಿನಗಳು. ಆಮೇಲೆ ಯೋಗಗಳೇ ಚೂರ್ಣ. ವಿಳ್ಳೆದೆಲೆ ಅಡಿಕೆ ಇದ್ದ ಮೇಲೆ ಸುಣ್ಣ ಹಚ್ಕೊಳ್ದೆ ಇರೋಕ್ಕಾಗುತ್ತಾ? ಚೂರ್ಣ ಅಂದರೆ ಸುಣ್ಣ. ಯೋಗ ಅಂದಾಗ ನಾವು ಧ್ಯಾನ ಯೋಗ, ಭಕ್ತಿ ಯೋಗ ಹೇಳ್ತೇವೆ. ಇದೇನೆ ಯೋಗವೇ ಚೂರ್ಣ ಆಗೋಯ್ತು. ರಾತ್ರಿಯ ಏಕಾಂಶುಕ, ಇದು ರಾತ್ರಿ ಹೊತ್ತು. ಏನದು? ಏಕಾಂಶುಕ. ಏಕ ಅಂದರೆ 1, ಅಂಶುಕ ಅಂದರೆ ಉದ್ದವಾದ ಬಟ್ಟೆ. ಯಾಕೆ ನೋಡಿ, ಮುಂದೆ ಗೊತ್ತಾಗತ್ತೆ. ಈಗ ಭಗವಂತ ಏನು ಮಾಡಿದ್ದಾನೆ, ವಿಳ್ಳೆದೆಲೆ ಅಡಿಕೆ ಸುಣ್ಣ ಎಲ್ಲ ತೊಗೊಂಡು ಬೇಳೆ ಹಾಕ್ಕೊಂಡ. ಆಮೇಲೆ ಏನು ಮಾಡಬೇಕು? ಮಲ್ಕೊಳ್ಳೋಕ್ಕಿಂತ ಮುಂಚೆ ಉಗುಳಬೇಕು, ಬಾಯಿ ತೊಳ್ಕೊಳ್ಬೇಕು, ಬಾಯಿ ಮುಕ್ಕಳಿಸ್ಬೇಕು. ಯಾಕೆ? ವಿಳ್ಳೆದೆಲೆ ಹಾಕೊಂಡು ಹಾಗೆ ಮಲ್ಕೋಬಾರ್ದು, ಬಾಯಿ ಎಲ್ಲ ಅಸಹ್ಯ ಆಗಿಬಿಡುತ್ತೆ. ಅದಕ್ಕೇನು ಮಾಡಬೇಕಂತೆ, ಭೋಗವತಿ ಜಲವೇ ಗಂಡೂಶೋದಕವು. ಭೋಗವತಿ ಜಲ, ಭೋಗವತಿ ನದಿಯ ನೀರು.
ಇನ್ನೊಂದು ಭೋಗವತಿ ಅಂದರೆ ಪಾತಾಳ ಗಂಗೆ ಅಂತ ಹೇಳ್ತಾರೆ, ಗಂಗೆ ಅಂತ ಹೇಳ್ತಾರೆ. ಇನ್ನೂ ಒಂದಿದೆ, ಭಗವಂತನಿಗೆ ಭೋಗ ಸೇವೆ ಅಂದರೆ ಗಂಧವನ್ನು ಲೇಪನ ಮಾಡಿ ಏನು ಅಭಿಷೇಕ ಮಾಡ್ತಾರೆ, ಆಗ ಹರಿದು ಬರುವ ನೀರಿಗೂ ಸಹಿತ ಭೋಗವತಿ ಜಲ ಅಂತ ಕರೀತಾರೆ. ಗಂಡು ಶೋಧಕ ಅಂದರೆ ಬಾಯಿ ಮುಕ್ಕಳಿಸುಗಳೋ ನೀರು, ಯಾವಾಗ ತಾಂಬೂಲ ಹಾಕ್ಕೊಂಡ್ಮೇಲೆ. ನೋಡಿ, ಗಂಗಾ ನದಿ ನೀರು ಅಂದ್ಕೊಳ್ರಿ, ಅಥವಾ ಶ್ರೀಗಂಧದ ಸೇವೆ ಮಾಡಿ ಹರಿಯುವಂಥ ಅಭಿಷೇಕದ ನೀರು ಅಂದ್ಕೊಳ್ರಿ, ಯಾವುದೇ ಆದರೂ ಸಹಿತ ಅದೇ ಭಗವಂತ ಬಾಯಿ ಮುಕ್ಕಳಿಸಿ ಉಳಿದಂಥ ನೀರು ಎಲೆಕ್ಕೆ ಹಾಕ್ಕೊಂಡ್ಮೇಲೆ. ಶುದ್ಧ ಸಾಗರವೇ ಪಾದ್ಯ. ಕಾಲು ತೊಳಿಬೇಕಲ್ಲಪ್ಪ, ಎಲೆಡಿಕೆ ಎಲ್ಲ ಉಗಿದ ಮೇಲೆ ಕಾಲ ಮೇಲೆ ಬೀಳಬಾರ್ದು ಅಂಥೇಳಿ ಶುದ್ಧ ಸಾಗರ. ಏನು ನಾವು ಸಪ್ತ ಸಾಗರ ಇದೆಯಲ್ಲ, ಸಾಗರದ ನೀರುಗಳೇ ಭಗವಂತ ಕಾಲು ತೊಳ್ಕೊಟ್ಟ ನೀರು. ವಿರಾಟ ರೂಪನಿಗೆ ಮಹಾಮಹಿಮ ವಿರಾಟ್ ಸ್ವರೂಪಿ ಅವನಿಗಿವೆಲ್ಲ ಅಂಥೇಳಿ ಹರಿದಾಸರು ನಮ್ಮ ಜಗನ್ನಾಥರು ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳೋದು ಅರಿತವಾಗಿ ಅತಿ ಸುಲಭ ಹರಿಯ ಪೂಜೆ, ಏನದು ಅರಿಯದವ ನಿರ್ಭಾಗ್ಯತರ ಲೋಕದೊಳಗೆ ಅಂತ. ಇನ್ನು ಕೊನೇ ಚರಣಕ್ಕೆ ಬರ್ತಿದ್ದೀವಿ. ಶಾತ ಕುಂಬೋದರಾಂಡಾಂತಸ್ಥ ರೂಪ ಸಂಪ್ರೀತಿಯಿಂದಲೇ ಯಜಿಸಿ ಮೋದಿಸುವವರ ವೀತ ಶೋಕರ ಮಾಡಿ ಸಂತೈಸುತ್ತಿಹ ಜಗನ್ನಾಥ ವಿಠ್ಠಲ ಒಲಿದು ಸರ್ವಕಾಲಗಳಲ್ಲಿ. ನೋಡಿ, ಏನಿದು ಕೊನೆಗೆ ಎಲ್ಲಿ ಬಂದ್ವಪ್ಪ ಅಂದರೆ, ಯಾವಾಗ ನಿಮ್ಮ ಭಕ್ತಿಗೆ ಏನು ಫಲ ಕೊಡ್ತಾನೆ ಪರಮಾತ್ಮ ಅನ್ನೋದು ನೋಡ್ತೇವೆ. ಶಾತ ಕುಂಬೋದರಾಂಡಾಂತಸ್ಥ ರೂಪ. ಶಾತ ಅಂದರೆ ಸುಂದರವಾದ, ಚೆಲುವಾದ. ಕುಂಬೋದರ ಅಂದರೆ ಏನು, ದುಂಡಾದ, ಕಳಸದಂಥ, ಮಡಿಕೆ ಅಂತ ಉದರ. ಆಂಡಾಂತ ಸ್ವರೂಪ, ಇಡೀ ಬ್ರಹ್ಮಾಂಡವೇ ಏನಾಗಿದೆ, ಇವರ ಸುಂದರವಾದ ಹೊಟ್ಟೆ ಒಳಗೆ ಸೇರ್ಕೊಂಡ್ಬಿಟ್ಟಿದೆ. ನೋಡಿ, ಯಶೋಧ ಏನು ಮಾಡಿದ್ಲಂತೆ, ಈಕೆ ಎಲ್ಲಿ ಮಣ್ಣು ತಿಂದಿದ್ಯಾ ಅಂತ ಬಂದು ಎಲ್ಲರೂ ದೂರ ಹೇಳಿದಾಗ ಬಾಯಿ ತೆಗೆಸ್ ನೋಡಿದರೆ ಬಾಲ ಕೃಷ್ಣನ ಬಾಯಿನಲ್ಲೇನಿತ್ತು, ಬ್ರಹ್ಮಾಂಡ ಇತ್ತು. ಹಂಗಿದ್ದಾಗ ಹೊಟ್ಟೆಲ್ಲಿರಲ್ವಾ. ನೋಡಿ, ಜಗತ್ತೇ ಅವನು, ಜಗತ್ತನ್ನೇ ಕಾಪಾಡೋಂಥವನು ಅಂಥವನಪ್ಪ. ಸಂಪ್ರೀತಿಯಿಂದಲೇ ಯಜಿಸಿ ಮೋದಿಸುವವರ. ಇಂತಹ ಮಹಾಮಹಿಮ ಭಗವಂತನನ್ನು ಹರಿಯನ್ನ ಸಂಪ್ರೀತಿಯಿಂದಲೇ ಅತಿಯಾದ ಪ್ರೀತಿಯಿಂದ ಯಜಿಸಿ ಅಂದರೆ ಪೂಜಿಸಿ, ಯಾಗ ಮಾಡಿ, ಯಜ್ಞ ಮಾಡಿ ಮೋದಿಸುವವರ, ಸಂತೋಷಪಡಿಸುವವರನ್ನ ಏನು ಮಾಡ್ತಾನೆ, ಸರ್ವಕಾಲಗಳಲ್ಲೂ ಜಗನ್ನಾಥ ವಿಠಲ ಏನು ಮಾಡ್ತಾನೆ, ವೀತ ಶೋಕರ ಮಾಡಿ. ಶೋಕ ಅಂದರೆ ದುಃಖ, ವೀತ ಶೋಕ ಅಂದರೆ ದುಃಖವೇ ಇಲ್ಲದಿದ್ದಂಗೆ ಮಾಡಿಬಿಡ್ತಾನಪ್ಪ. ಮತ್ತು ಸದಾಕಾಲ ಸಮಾಧಾನಿಸ್ತಾನೆ. ಭಗವಂತನ ಅನುಗ್ರಹ ಸಿಗತ್ತೆ, ದುಃಖ ಹೋಗುತ್ತೆ, ಸಂತೋಷ ಇರುತ್ತೆ, ಧೈರ್ಯ ಇರುತ್ತೆ. ಅದಕ್ಕೇನು ಮಾಡಬೇಕಂತೆ, ಯಾವಾಗಲೂ ಜಗನ್ನಾಥ ವಿಠಲನನ್ನು, ಪರಮಾತ್ಮನನ್ನು ಆರಾಧನೆ ಮಾಡಬೇಕು. ಕಷ್ಟಪಡೋದು ಬೇಡ. ಪ್ರಕೃತಿಯಲ್ಲಿ ದಿನ ಏನಾಗ್ತಾ ಇದೆ, ಪೂಜೆ ಆಗ್ತಾ ಇದೆ, ಅದು ನೋಡಿ ಕೈ ಮುಗಿಯುವಂತಹ ತಿಳುವಳಿಕೆ ಜ್ಞಾನ ಇದ್ರೂ ಸಾಕು. ನಿಮ್ಮ ಪೂಜೆ ತಿಳುವಳಿಕೆ ಜ್ಞಾನಗಳಿಂದ ಉದ್ಧಾರ ಆಗ್ತೀರಂತ ಜಗನ್ನಾಥ ಹೇಳ್ತಿದ್ದಾರೆ. ಇಂತಹ ಏನದು ಹರಿದಾಸ ಕೀರ್ತನೆ ಓದಿ ವಿವೇಕಿಗಳಾಗಿ ನಮಸ್ಕಾರ.